ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಯಾರ ಕೈಯಿಂದಲೂ ಪಡೆಯಬೇಡಿ ಮತ್ತು ಕೊಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಎಂದಿಗೂ ತಮ್ಮ ಕೈಯಿಂದ ಪಡೆಯಬಾರದು ಮತ್ತು ಯಾರಿಗೂ ಕೊಡಬಾರದು ಎಂದು ಹೇಳಲಾಗುತ್ತದೆ. ಹಾಗೇನಾದರೂ ನೀವು ಮಾಡಿದರೆ ಕಷ್ಟಗಳ ಸರಮಾಲೆಯನ್ನೇ ಎದುರಿಸಬೇಕಾಗಬಹುದು. ಆ ವಸ್ತುಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಿಂದ ಬೇರೆಯವರಿಗೆ ನೀಡಬಾರದು ಮತ್ತು ಅವರಿಂದ ನೀವು ಪಡೆಯಬಾರದು ಎಂದು ಹೇಳಲಾಗುತ್ತದೆ. ಯಾರೇ ಆಗಲಿ ನಿಮಗೆ ಈ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಾರೆ ಎಂದರೂ ಕೂಡ ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಈ ವಸ್ತುಗಳನ್ನು ನೀವು ಬೇರೆಯವರ ಕೈಯಿಂದ ಸ್ವೀಕರಿಸಿದರೆ ನಿಮ್ಮ ಜೀವನಕ್ಕೆ ನೀವೇ ಕಷ್ಟಗಳನ್ನು ಆಹ್ವಾನಿಸಿಕೊಂಡಂತೆ ಆಗುತ್ತದೆ. ಈ ವಸ್ತುಗಳನ್ನು ಪಡೆದುಕೊಂಡಾಗಿನಿಂದ ನಿಮ್ಮ ಜೀವನದಲ್ಲಿ ಅಡೆತಡೆ ಮತ್ತು ಕಷ್ಟಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹಾಗಾಗಿ ಯಾವ ವಸ್ತುಗಳನ್ನು ನೀವು ಕೈಯಿಂದ ಪಡೆಯಬಾರದು ಮತ್ತು ನೀಡಬಾರದು ಎಂದು ತಿಳಿಯೋಣ. ಚಪ್ಪಲಿ. ಬೇರೆಯವರು ಬಳಸಿದ ಚಪ್ಪಲಿ, ಶೂಗಳನ್ನು ಎಂದಿಗೂ ಬಳಸಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಪ್ಪಿತಪ್ಪಿಯೂ ನೀವು ಬೇರೆಯವರ ಚಪ್ಪಲಿಯನ್ನು ಬಳಸಿದರೆ ನಿಮ್ಮ ಕೆಟ್ಟ ಸಮಯ ಆಗಲೇ ಶುರುವಾಗಲಿದೆ ಎಂದರ್ಥ. ಬರಿಗಾಲಿನಲ್ಲಿ ಓಡಾಡಿದರೂ ಪರವಾಗಿಲ್ಲ, ಆದರೆ ಬೇರೆಯವರು ಬಳಸಿದ ಚಪ್ಪಲಿ ಅಥವಾ ಶೂಗಳನ್ನು ಎಂದಿಗೂ ಬಳಸಬೇಡಿ. ಪ್ರತಿಯೊಬ್ಬರ ಚಪ್ಪಲಿಯಲ್ಲಿ ಅವರ ಕರ್ಮಗಳು ಮತ್ತು ಶಕ್ತಿಗಳು ಇರುತ್ತವೆ. ಹಾಗೆ ಬೇರೆಯವರ ಚಪ್ಪಲಿಯನ್ನು ನೀವು ಬಳಸಿದರೆ ಅವರ ರಾಹುದೋಷ, ಶನಿದೋಷ ಮುಂತಾದ ಯಾವುದೇ ದೋಷಗಳಿದ್ದರೂ ಅದು ನಿಮಗೆ ವರ್ಗಾವಣೆಯಾಗುತ್ತದೆ. ಆಗ ನಿಮ್ಮ ಕೆಟ್ಟ ಸಮಯ ಶುರುವಾಗುತ್ತದೆ. ಆದ್ದರಿಂದ ನಿಮ್ಮ ಚಪ್ಪಲಿ ಅಥವಾ ಶೂಗಳನ್ನು ಮಾತ್ರ ನೀವು ಬಳಸಿ. ಹಾಗಾಗಿ ಅಪ್ಪಿತಪ್ಪಿಯೂ ನೀವು ಬೇರೆಯವರ ಚಪ್ಪಲಿಯನ್ನು ಒಂದು ನಿಮಿಷಕ್ಕೂ ಧರಿಸಬೇಡಿ. ಕೈಗಡಿಯಾರ. ಬೇರೆಯವರ ಕೈಗಡಿಯಾರವನ್ನು ನಾವು ತಪ್ಪಿಯೂ ಧರಿಸಬಾರದು. ಅವರವರ ಕರ್ಮಗಳನ್ನು, ಪಾಪ ಪುಣ್ಯಗಳನ್ನು ಅವರವರೇ ಅನುಭವಿಸಬೇಕು. ಆದರೆ ನೀವು ಬೇರೆಯವರ ಕೈಗಡಿಯಾರವನ್ನು ಧರಿಸಿದರೆ ಅವರ ಕರ್ಮಫಲಗಳು ನಿಮಗೆ ವರ್ಗಾವಣೆಯಾಗುವುದರಿಂದ ನಿಮ್ಮ ಕೆಟ್ಟ ಸಮಯ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಂದರ್ಥ. ಒಳ್ಳೆಯ ಸಮಯ ವರ್ಗಾವಣೆಯಾಗುವುದಿಲ್ಲ, ಕೆಟ್ಟ ಸಮಯ ಮಾತ್ರ ವರ್ಗಾವಣೆಯಾಗುತ್ತದೆ. ಎಂದಿಗೂ ಯಾರಿಂದಲೂ ಕೈಗಡಿಯಾರವನ್ನು ಉಡುಗೊರೆಯಾಗಿ ಪಡೆಯಬಾರದು. ಇದರಿಂದ ಸಹ ನಿಮ್ಮ ಕೆಟ್ಟ ಸಮಯ ಪ್ರಾರಂಭವಾಗಬಹುದು. ಗೋಡೆಯಲ್ಲಿ ಹಾಕುವ ಗಡಿಯಾರವನ್ನೂ ಸಹ ಉಡುಗೊರೆಯಾಗಿ ಪಡೆಯಬಾರದು. ಪೊರಕೆ. ಎಂದಿಗೂ ಬೇರೆಯವರ ಕೈಯಿಂದ ಪೊರಕೆಯನ್ನು ಪಡೆಯಬಾರದು. ಇದರಿಂದಾಗಿ ಮನೆಯಲ್ಲಿ ದರಿದ್ರತೆ ಎದುರಾಗಬಹುದು. ನಿಮ್ಮ ಮನೆಯಲ್ಲಿ ಪೊರಕೆ ಕಾಣದಿದ್ದರೆ ಅಕ್ಕಪಕ್ಕದ ಮನೆಯವರಿಂದ ಅಪ್ಪಿತಪ್ಪಿಯೂ ಪೊರಕೆ ಪಡೆಯಬೇಡಿ. ನಿಮ್ಮ ಮನೆಯ ಪೊರಕೆಯನ್ನು ಮಾತ್ರ ನೀವು ಬಳಸಬೇಕು. ಬೇರೆಯವರು ಬಿಟ್ಟು ಹೋದ ಪೊರಕೆಯನ್ನು ಸಹ ನೀವು ಬಳಸುವಂತಿಲ್ಲ. ಅದರಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ನೀವು ಬಳಸಿದರೆ ಅದರ ಕೆಟ್ಟ ಪ್ರಭಾವಕ್ಕೆ ನೀವು ಒಳಗಾಗಬಹುದು. ಇದರಿಂದ ನಿಮ್ಮ ಕಷ್ಟದ ದಿನಗಳು ಶುರುವಾಗಬಹುದು. ಕನ್ನಡಿ. ಬೇರೆಯವರಿಂದ ಕನ್ನಡಿಯನ್ನು ನೀವು ಎಂದಿಗೂ ಪಡೆಯಬಾರದು. ಬೇರೆಯವರಿಗೆ ನೀವು ಕನ್ನಡಿಯನ್ನು ಉಡುಗೊರೆಯಾಗಿ ನೀಡಬಾರದು ಮತ್ತು ಬೇರೆಯವರಿಂದ ಉಡುಗೊರೆಯಾಗಿ ಕನ್ನಡಿಯನ್ನು ಪಡೆಯಬಾರದು. ಹಾಗೇನಾದರೂ ನೀವು ಕನ್ನಡಿಯನ್ನು ಉಡುಗೊರೆಯಾಗಿ ಪಡೆದರೆ ತಕ್ಷಣ ನಿಮಗೆ ರಾಹುದೋಷ ಉಂಟಾಗುತ್ತದೆ. ಇದರಿಂದಾಗಿ ನೀವು ಕೆಲಸದಲ್ಲಿ ಅಡೆತಡೆಗಳು, ವಿಘ್ನಗಳು ಎದುರಿಸಬೇಕಾಗುತ್ತದೆ. ಬಾಡಿಗೆ ಮನೆಯಲ್ಲಿ ಯಾರಾದರೂ ಕನ್ನಡಿ ಬಿಟ್ಟು ಹೋಗಿದ್ದರೆ ಅದನ್ನು ನೀವು ಉಪಯೋಗಿಸಬಾರದು. ಹಾಗೇನಾದರೂ ನೀವು ಮಾಡಿದರೆ ಅವರ ನಕಾರಾತ್ಮಕ ಶಕ್ತಿ ನಿಮಗೆ ವರ್ಗಾವಣೆಯಾಗಬಹುದು. ಹಾಗಾಗಿ ನೀವು ಯಾವಾಗಲೂ ಹೊಸ ಕನ್ನಡಿಯನ್ನೇ ಉಪಯೋಗಿಸಿ. ಬೇರೆಯವರು ಬಳಸಿದ ಕಿಟಕಿಯ ಗಾಜು ಅಥವಾ ಕನ್ನಡಿಯನ್ನು ನೀವು ನಿಮ್ಮ ಮನೆಯ ಕಿಟಕಿಯ ಕನ್ನಡಿಯಾಗಿ ಉಪಯೋಗಿಸಬೇಡಿ. ಹೀಗೆ ಮಾಡಿದರೆ ನೀವೇ ರಾಹುವನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡಂತೆ. ಕತ್ತರಿ. ಬೇರೆಯವರಿಂದ ನೇರವಾಗಿ ಕತ್ತರಿಯನ್ನು ಪಡೆಯಬಾರದು ಅಥವಾ ನೀಡಬಾರದು. ಹಾಗೇನಾದರೂ ನೀವು ಮಾಡಿದರೆ ಸಂಬಂಧಗಳು ಹಾಳಾಗುವುದು. ನಿಮ್ಮ ಪ್ರೀತಿಪಾತ್ರರ ನಡುವೆ ಜಗಳ ಮತ್ತು ಮನಸ್ತಾಪ ಉಂಟಾಗಬಹುದು. ಹಾಗಾಗಿ ಬೇರೆಯವರು ಕತ್ತರಿಯನ್ನು ನೀಡಲು ಬಂದರೆ ಅದನ್ನು ಬೇರೆಡೆ ಇಡಲು ಹೇಳಿ, ನಂತರ ನೀವು ಉಪಯೋಗಿಸಿ.
ಉಪ್ಪನ್ನು ಬೇರೆಯವರಿಂದ ಪಡೆಯಬಾರದು, ಅದರಲ್ಲೂ ಕೈಯಿಂದ ಕೈಗೆ ವರ್ಗಾಯಿಸಬಾರದು. ಹಾಗೇನಾದರೂ ಉಪ್ಪು ಪಡೆಯಬೇಕಾದರೆ ಅದನ್ನು ನೆಲದ ಮೇಲೋ ಅಥವಾ ಮೇಜಿನ ಮೇಲೋ ಇಡಲು ಹೇಳಿ, ನಂತರ ನೀವು ತೆಗೆದುಕೊಳ್ಳಬೇಕು. ಮನೆಯ ಸದಸ್ಯರಿಂದಲೂ ಉಪ್ಪನ್ನು ಪಡೆಯಬಾರದು. ಹಾಗೇನಾದರೂ ಮಾಡಿದರೆ ಋಣಬಾಧೆ ಉಂಟಾಗಬಹುದು. ಬೇರೆಯವರಿಂದ ಎಳ್ಳನ್ನು ಮತ್ತು ಬೆಂಕಿ ಪೊಟ್ಟಣವನ್ನೂ ಸಹ ಪಡೆಯಬಾರದು. ಚಾಕು, ಬೇರೆಯವರಿಂದ ಚಾಕುವನ್ನು ಎಂದಿಗೂ ನೇರವಾಗಿ ಪಡೆಯಬೇಡಿ ಮತ್ತು ನೀಡಬೇಡಿ. ಇದರಿಂದ ಸಂಬಂಧಗಳಲ್ಲಿ ಶತ್ರುತ್ವ ಉಂಟಾಗಬಹುದು. ಹಾಗಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಜಗಳ ಮತ್ತು ಮನಸ್ತಾಪವನ್ನು ಉಂಟಾಗದಂತೆ ತಡೆಯಲು ಎಂದಿಗೂ ಚಾಕುವನ್ನು ಬೇರೆಯವರ ಕೈಯಿಂದ ಪಡೆಯಬೇಡಿ ಮತ್ತು ನೀಡಬೇಡಿ. ಮೇಲೆ ಹೇಳಿರುವ ಎಲ್ಲ ವಸ್ತುಗಳನ್ನು ನೇರವಾಗಿ ಕೈಯಿಂದ ಕೈಗೆ ವರ್ಗಾಯಿಸಬಾರದು. ಇವುಗಳನ್ನು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಉಡುಗೊರೆಯಾಗಿ ನೀಡಬಾರದು ಮತ್ತು ಯಾರಿಗೂ ಉಡುಗೊರೆಯಾಗಿ ಪಡೆಯಬಾರದು. ಹಾಗೇನಾದರೂ ನೀವು ಮಾಡಿದರೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತೊಂದರೆಗಳನ್ನು ಎದುರಿಸುವಿರಿ. ಕಷ್ಟಗಳು ನಿಮ್ಮನ್ನು ಬೆನ್ನು ಬಿಡದೆ ಹಿಂಬಾಲಿಸಬಹುದು. ಗ್ರಹಗಳ ದೋಷದಿಂದ ನೀವು ಸಮಸ್ಯೆ ಎದುರಿಸಬೇಕಾಗಬಹುದು ಮತ್ತು ಜೀವನದಲ್ಲಿ ನಕಾರಾತ್ಮಕತೆ ಹೆಚ್ಚಾಗಬಹುದು. ಹಾಗಾಗಿ ಸಂತೋಷದ ಜೀವನವನ್ನು ಪಡೆಯಲು ಇಲ್ಲಿ ಹೇಳಿರುವ ವಸ್ತುಗಳನ್ನು ಯಾರಿಗೂ ನೀಡಬೇಡಿ ಮತ್ತು ಪಡೆಯಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.